ಸಾಲದ ವಿಚಾರವಾಗಿ ಉಂಟಾದ ಗೃಹ ಕಲಹ ಅಂತ್ಯದಲ್ಲಿ ಪತಿಯೇ ಪತ್ನಿಯನ್ನ ಕತ್ತು ಸೀಳಿ ಕೊಂದ ಅಮಾನುಷ್ಯ ಘಟನೆಯೊಂದು ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ಸೋಮವಾರ ನಡೆದಿದೆ. ಗಾರೆ ಕೆಲಸ ಮಾಡಿಕೊಂಡಿದ್ದ ಇರ್ಫಾನ್ ಎಂಬಾತ ತನ್ನ ಪತ್ನಿ ಮಾಸಬಿಯನ್ನ ಚಾಕುವಿನಿಂದ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಮೃತ ಮಾಸಬಿ ಹಾಗೂ ಆರೋಪಿ ಇರ್ಫಾನ್ ದಂಪತಿಗೆ ಇಬ್ಬರು ಮಕ್ಕಳು ಇದ್ದು ಕುಟುಂಬದಲ್ಲಿ ಸಾಲದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತಂತೆ. ಇರ್ಫಾನ್ ಪತಿಯ ಚಿನ್ನಾಭರಣಗಳನ್ನ ಅಡವಿಟ್ಟು ಹಣ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಇದೇ ವಿಚಾರಕ್ಕೆ ದಂಪತಿಯ ನಡುವೆ ನಿತ್ಯ ಜಗಳ ನಡೀತಾ ಇತ್ತಂತೆ. ಸೋಮವಾರವೂ ಇರ್ಫಾನ್ ಮತ್ತಷ್ಟು ಹಣ ತರಬೇಕು ಎಂದು ಪತ್ನಿಗೆ ಒತ್ತಡ ಹೇರುತ್ತಿದ್ದ ವೇಳೆ ಮಾತಿನ ಜಗಳ ತಾರಕಕ್ಕೆ ಏರಿದೆ. ಮಾಸಬಿಯ ಸಹೋದರ ಇತ್ತೀಚೆಗೆ 20,000 ರೂಪಾಯಿ ನೀಡಿದ್ದರು. ಇರ್ಫಾನ್ ತೃಪ್ತನಾಗದೆ ಮತ್ತೆ ಹಣಕ್ಕಾಗಿ ಪೀಡಿಸಿದ್ದಾನೆ ಎನ್ನಲಾಗಿದೆ. ಈ ವೇಳೆ ಆಕ್ರೋಶಗೊಂಡ ಇರ್ಫಾನ್ ಚಾಕುವಿನಿಂದ ಮಾಸಬಿಯ ಕತ್ತು ಸೀಳಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಮಾಸಬಿ ಪ್ರಾಣ ಉಳಿಸಿಕೊಳ್ಳಲು ಮನೆಯ ಹೊರಗೆ ಓಡಿ ಬಂದರೂ ಇರ್ಫಾನ್ ಹಿಂಬಾಲಿಸಿ ಮತ್ತೆ ಕತ್ತಿಗೆ ಚಾಕು ಇರಿದು ಸ್ಥಳದಲ್ಲೇ ಕೊಂದಿದ್ದಾನೆ. ಈ ಘಟನೆ ಸ್ಥಳೀಯರಲ್ಲಿ ಬೆಚ್ಚಿ ಬೀಳುವಂತಾಗಿದೆ. ಘಟನೆ ಬಳಿಕ ಆರೋಪಿ ಇರ್ಫಾನ್ ಕೇಶವಾಪುರ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಬಳಿಕ ಆತನನ್ನು ಗೋಕುಲ್ ರೋಡ್ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದ್ದು, ಒಂದೆಡೆ ತಂದೆ ಜೈಲು ಪಾಲಾಗಿದ್ದರೆ ಇನ್ನೊಂದೆಡೆ ತಾಯಿ ಪ್ರಾಣ ಕಳೆದುಕೊಂಡಿದ್ದು, ಪ್ರಪಂಚ ಅರಿಯದ ಇಬ್ಬರು ಮಕ್ಕಳು ಈಗ ಅನಾಥರಾಗಿದ್ದಾರೆ. ಈ ಘಟನೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.